ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ 10:30 ಆಗ್ತಾ ಇದೆ. ಈಗ ಹೊರಟಿದ್ದೀವಿ. ಇವತ್ತು ಸ್ವಲ್ಪ ನಿಧಾನಕ್ಕೆ ಹೊರಟಿರೋದು. ಈಗ ತಿಂಡಿ ಕೂಡ ಮಾಡಿಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೋಡಿ, ನಾನು ಪಾರ್ಕಿಂಗಲ್ಲಿದ್ದೀನಿ, ರೆಡಿ ಟು ಲೀವ್. ಸೊ ಬನ್ನಿ ಹೊರಡೋಣ. ಬ್ಯಾಂಗ್ಳೂರು ಇವಾಗ ಬಿಡ್ತಾ ಇದ್ದೀವಿ. ಮೊದಲು ಎಲ್ಲಿಗೆ ಹೋಗ್ತೀವಿ? ರಾಜೇಶ್ಗೆ ಇನ್ನೂ ಕನ್ಫ್ಯೂಷನ್. ಮೊದಲು ಮೈಸೂರಿಗೆ ಹೋಗ್ತೀವ, ಮೊದಲು ಕ್ಯಾತ್ನಗರ್ಗೆ ಹೋಗ್ತೀವ ಅಂತ. ಟೈಮ್ ಮೇಲೆ ಡಿಪೆಂಡ್ ಕಣೋ ಅಂದರು. ಸೊ ನೋಡೋಣ ಹೇಗಾಗುತ್ತೆ ಹಾಗೆ. ಸೊ ಬನ್ನಿ ಸ್ನೇಹಿತರೆ, ಬೆಳಿಗ್ಗೆಯಿಂದ ನಾನು ವ್ಲಾಗ್ ಮಾಡಿಲ್ಲ, ಯಾಕಂದರೆ ಹೊರಡೋ ಹರಿಬರಿಯಲ್ಲಿದ್ದೆ. ಆ್ಯಂಡ್ ನೆನ್ನೆನೇ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿತ್ತು. ಇವತ್ತು ಈಗ ರಾಜೇಶ್ ಕಾರ್ಗೆ ಬ್ಯಾಗೆಲ್ಲನೂ ಲಗೇಜ್ ಎಲ್ಲ ತುಂಬಿದ್ರು. ಪೆಟ್ರೋಲ್ ಎಲ್ಲ ಗ್ಯಾಸ್ ಎಲ್ಲ ನೆನ್ನೆನೇ ಹಾಕ್ಸಿದ್ರಾ? ಅಷ್ಟು ಲೇಟಾಗಿ ಹೋಗಿದ್ರಾ? ಹ್ಞೂ, 11:15 ಹೋಗ್ಬಿಟ್ಟು ಕಾರ್ ತೊಗೊಂಡು ಬಂದಿರೋದು ಇವರು. ನೀವು ಕೇಳ್ತೀರಾ, ನಿಮ್ದು ಇದು ಕಾರು, ನೀವು ತೊಗೊಂಡಿದ್ದು ತೋರ್ಸೇ ಇಲ್ವಲ್ಲ ಅಂತ. ನಾವಿನ್ನ ಕಾರ್ ತೊಗೊಂಡಿಲ್ಲ. ಇದು ಅವರ ಕಸಿನ್ದು. ಅವ್ರು ಯೂಸ್ ಮಾಡ್ತಾರಲ್ಲ, ನಮಗೆ ಬೇಕಾದಾಗ ಮಾತ್ರನೇ ನಾವು ಈಸ್ಕೊಂಡು ಬರ್ತೀವಿ. ಈ ಥರ ಊರಿಗೆ ಹೋಗ್ಬೇಕಾದ್ರೆ ಮಾತ್ರನೇ. ಸಿಟಿಗಳಲ್ಲಿ ತಿರ್ಗೋದಕ್ಕೆ ನಮ್ಮ ರಾಜೇಶ್ಗೆ ಒಂಥರ ಪ್ರಾಬ್ಲಮ್ಮು, ಸಾನುಗೊಂಥರ ಪ್ರಾಬ್ಲಮ್ಮು. ಅವಳಿಗೆ ಕಾರ್ ಇಷ್ಟ ಆಗಲ್ಲ. ರಾಜೇಶ್ ಅವ್ರಿಗೆ ಟ್ರಾಫಿಕ್ ಕಡೆಯಿಂದ ಕಾರ್ ಯೂಸ್ ಮಾಡಲ್ಲ. ಅದಕ್ಕೆ ಊರಿಗೆ ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡೋದಲ್ವ ಅಂದ್ಬಿಟ್ಟು ನಾವು ಇವ್ರದನ್ನೇ ಈಸ್ಕೊಳ್ತೀವಿ. ನಮ್ಮದಿನ ನಾವು ತೊಗೊಂಡಿಲ್ಲ. ತೊಗೊಂಡಾಗ ನಾನು ಹೇಳ್ದೆ ಇರ್ತೀನ, ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ, ಈಗ ರಾಜೇಶ್ ರೆಡಿ. ಸಾನು ಹಿಂದೆ ಕೂತ್ಕೊಂಡಿದ್ದಾಳೆ. ಅವಳು ಫಸ್ಟೇ ಬಂದು ವಿಂಡೋಸ್ ಎಲ್ಲ ತೆಗೆದುಕೊಂಡು ಡೋರ್ ತೆಗೆದು ಓಪನ್ ಬಿಟ್ಟು ಕೂತ್ಕೊಂಡಿದ್ಲು. ಈಗೇನು ನಿದ್ದೆ ಮಾಡ್ತಿದ್ದಲ್ಲ? ಬೇಕಿದ್ರೆ ಮುಂದೆ ಬಾ. ನೋಡೋಣ, ಅವಳಿಗೆ ಮುಂದೆ ಕೂರ್ಸೋಣ. ಮನೆಯಿಂದ ಹೊರಟು ಸ್ವಲ್ಪ ದೂರನೂ ಬಂದಿಲ್ಲ, ಆಲ್ರೆಡಿ ಜಾಮ್. ಊರಲ್ಲಿ ಎಷ್ಟೊತ್ತಿಗೆ ನೀವು ಹೊರಡೋದು, ಎಷ್ಟೊತ್ತಿಗೆ ನೀವು ಬರೋದು ಅಂತಾರೆ. ಬೆಂಗಳೂರು ಬಿಡೋದಕ್ಕೇ ನಮ್ಗೆ ಎಷ್ಟೊತ್ತಾಗುತ್ತೆ. ಬೆಂಗಳೂರು ಅವ್ರ ಕಷ್ಟ ಯಾರಿಗೆ ಹೇಳೋಣ? ನಮ್ಮ ಪ್ರಾಬ್ಲಮ್ಮು. ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಟ್ರಾಫಿಕ್ ಪೊಲೀಸ್ ಅಂತ ಬಂದ್ಬಿಟ್ಟ. ಬಿಡ್ತಾನೆ ಇಲ್ಲ ಸ್ನೇಹಿತರೆ. ಕಾರ್ ಓಡಿಸೋರೆಲ್ಲರೂ ಬಂದು ಕೇಳ್ತಾ ಇದ್ದಾರೆ, ಯಾಕೆ ಹಿಂಗೆ ಜಾಮ್ ಮಾಡಿದ್ದೀರಾ ಅಂತ. ಬಿಡ್ತಾನೆ ಇಲ್ಲ ಹೋಗೋದಕ್ಕೆ. ನಿಂತ್ಕೊಂಡು ಆಗಲೇ 10-15 ನಿಮಿಷ ಆಯಿತು ನೋಡಿ. ಬಿಡ್ತಾನೆ ಇಲ್ಲ. ಈ ಕಡೆ ಲೆಫ್ಟ್ಗೆ ಹೋಗಿ ಅಂತ ಹೇಳಿ, ಆ ಲೆಫ್ಟ್ಗೆ ಹೋಗಿ ಅಂತ ಹೇಳ್ಬೇಕು ತಾನೆ. ಯಾಕಪ್ಪ ನಿಲ್ಲಿಸ್ಕೋಬೇಕು? ಈ ಪೊಲೀಸ್ಗಳು ರಿಂಗ್ ರೋಡ್ ಫುಲ್ ಜಾಮ್ ಅಂತ. ರಿಂಗ್ ರೋಡಾ? ಫುಲ್ ಜಾಮ್ ಅಂತ. ಅದಕ್ಕೆ ಗೊತ್ತಿಲ್ಲ ಏನಾಗಿದೆ ಅಂತ. ಫುಲ್ ಜಾಮ್ ಅಂತ. ನಮ್ಗೆ ಆ ಕಡೆ ಹೋಗೋದಕ್ಕೆ ಆಗಲೇ ಇಲ್ಲ ನೋಡಿ. ರೈಟ್ ಸೈಡು ಬಿಡಲೇ ಇಲ್ಲ. ಈಗ ನಾವು ಸುತ್ಕೊಂಡು ಹೋಗ್ಬೇಕು. ನಾವು ರಿಂಗ್ ರೋಡಲ್ಲೂ ಹೋಗೋಕ್ಕಾಗಲ್ಲ, ಅಲ್ಲಿ ಜಾಮ್ ಅಂತ. ಅದೇ ಎಷ್ಟು ಜಾಮ್ ಇರಲ್ಲ ಐತೆ, ಅಲ್ಲಿಂದ ಡೈವರ್ಷನ್ ಆಗ್ಬಿಟ್ಟಿದೆ ಟ್ರಾಫಿಕ್. ತಿಂಡಿ ಮಾಡ್ಕೊಂಡು ಹೊರಟೋಣ ಅಂದರೆ ನೋಡ್ರಿ ಸ್ನೇಹಿತರೆ, ಏನೋ ಪ್ರಾಬ್ಲಮ್ ಆಗಿದೆ. ನಾವು ಎಷ್ಟೊತ್ತಿಗೆ ತಲುಪ್ತೀವೋ ಗೊತ್ತಿಲ್ಲ. ಸೊ ನಾವು ಇಲ್ಲಿ ಬಂದಿದ್ವಿ. ಚೆನ್ನಾಗಿತ್ತು ಟೇಸ್ಟ್, ಚಟ್ನಿ ಎಲ್ಲ. ಟೈಮ್ 1:30 ಆಗ್ತಾ ಇದೆ. ಇನ್ನು ರಾಮನಗರ ಬಿಟ್ಟಿದ್ವಿ ಅಂದ್ರೆ
ಬಟ್ ಇನ್ನು ಸ್ವಲ್ಪ ಆಗಿದ್ರು ಚೆನ್ನಾಗಿರುತ್ತೆ, ರಿಫ್ರೆಶ್ ಆಗಿರ್ತೀಯ. ನೋಡಿ ಬೆಟ್ಟ ಗುಡ್ಡ ಬಂದರೆ ರಾಮನಗರ ಅಂತ ಚೆನ್ನಾಗಿ ಕಾಣುತ್ತೆ. ಬೆಟ್ಟಗಳು ಗುಡ್ಡಗಳು ಅದ್ರ ಮಧ್ಯ ನಾವು ಗುಡ್. ಯಾಕೆ ಬೆಟ್ಟ ಗುಡ್ಡ ಕನ್ನಡದಲ್ಲಿ ಹೇಳಿದ್ ನಾನು, ಇಂಗ್ಲಿಷಲ್ಲ. ಇಂಗ್ಲಿಷ್ ಗುಡ್ ಅಲ್ಲ. ಹುಡುಗಿಗೆ ಒಂದೊಂದ್ಸರಿ ಏನೇನೋ ನೆನಪಾಗ್ಬಿಡುತ್ತೆ. ಅವಳು ಬೆಟ್ಟ ಗುಡ್ಡ ಇದ್ರ ಪದಗಳು ಹೇಳ್ತಾವಳ. ನಾನು ಹೇಳಿದ್ದು ಜೋಡು ಪದ, ಅವಳು ಜೋಡು ನುಡಿಗಳು. ಅವಳು ಬೆಟ್ಟ ಇಂಗ್ಲಿಷ್ದು ಗುಡ್ಡ ಸೇರಿಸ್ತಾವಳೆ, ಗುಡ್ ಅವ್ರ ಬ್ಯಾಡ್ ಅಂತ. ಬಿಸಿಲು ಹೆಂಗಿದೆ, ನಾನು ಇದನ್ನ ಹಾಕೊಂಡಿದ್ದೀನಲ್ಲ, ಏನು ಇವತ್ತು ಅಷ್ಟೊಂದು ಬಿಸಿಲಿಲ್ಲ ಅನ್ನಿಸ್ತಾ ಇದ್ದೀನಿ. ಇದು ಹಾಕೊಂಡು ನೋಡ್ತಾ ಇದ್ದೀನಲ್ಲ ಅದಕ್ಕೆ. ರಾಮನಗರಕ್ಕೆ ಬಂದಾಗ ಕಾಣಿಸುತ್ತೆ. ಮೈಸೂರಿಗೆ ಹೋದಾಗ ಚಾಮುಂಡಿ ಬೆಟ್ಟ ಕಾಣೋದು. ಒಂದು ತಿಂಗಳಿಂದ ಮುಂಚೆ ಸ್ನೇಹಿತರೆ, ಟೈಮ್ ನೋಡಿ ಎಷ್ಟಾಗಿದೆ, 3 ಗಂಟೆ. ಇವಾಗ ಇಲ್ಲಿ ಮೈಸೂರಿಗೆ ಬಂದಿದ್ದೀವಿ. ಧಾನ್ವಿ ಬಂದು 1 ತಿಂಗಳಾಯ್ತಾ? ಅವಳು 1 ತಿಂಗಳಿಂದ ಇಲ್ಲ, ಅಜ್ಜಮ್ಮನ ಉಪವಾಸ ಇದ್ದಾಳೆ. ಏನು ತಿಂದಿಲ್ಲ ಅಂತ ಅವಳ. ಇವತ್ತೇನು ತಿಂದಿಲ್ಲ, ಈಗ ಏನು ತಿಂದಿಲ್ಲ. ಫುಲ್ ಉಪವಾಸನಾ 1 ತಿಂಗಳಿಂದ? ಇಲ್ಲಿ ಊಟ ಮಾಡ್ಬೇಕಾ? ಇವತ್ತಿಂದ ಹೇಳ್ತಿರೋದು. 1 ತಿಂಗಳಾಯ್ತು ಅಂತ ಬಂದು. ಯಾವಾಗ ಬರ್ತೀರಾ ಅಂತ ಕೇಳ್ತಿದ್ಲು. ಯಾರು ರಾಜಾ ಅದು? ಉಷಾ ಅಜ್ಜಿ. ಉಸೋಸಿ ಅಜ್ಜಿ ಅಂದ್ರೆ ಪಿಲ್ಲೋ. ಉಷಾ ಅಜ್ಜಿಗೆ ಉಸೋಸಿ ಅಜ್ಜಿ. हो आंटी ते बोलला आम्ही रेडी होलो फोन करले नाही ह्याला. ನೀವ್ ಯಾವಾಗ ಬಂದ್ರಿ ಆಂಟಿ? ನಾವು ನಾನು ನಾಳೆ ಏನಾದ್ರೂ ಬರ್ತೀರೇನೋ ಅನ್ಕೊಂಡೆ. ಇಲ್ಲ ಇವತ್ತು ಕರಿಯನ್ ಬಾ, ಫೋನ್ ಮಾಡೋಣ ಆ ಕಡೆಯಿಂದ ಹೋಗೋದಿಕ್ಕೆ ಅಂತ. ಇಲ್ಲ ನಮ್ಮಮ್ಮ ಹೇಳಿದ ಪ್ರಕಾರ ಮೊನ್ನೆನೆ ಬಂದ್ಬಿಡು, ಗುರುವಾರನೇ ಬಂದ್ಬಿಡು. ನೀವು ಭಾನುವಾರ ಬರ್ತಾರೇನೋ, ಬೇಡ ಬಿಡು ಅನ್ಕೊಂಡ್ ಸುಮ್ನಾದೆ. ಗುರುವಾರನೇ ಬಂದ್ಬಿಡು ಅಂತ. ಅಲ್ಲೂ ನಮ್ ಬೀಗರು ಇದ್ರು. ನಿಮ್ ಕಾಕನ್ಗೆ ಕಾಲಾಗಲ್ಲ, ಇನ್ನ ಹುಷಾರ ಈಗ. ಅದಕ್ಕೆಲ್ಲ ನೋಡ್ಕೊಂಡ್ ಬರ್ಬೇಕಲ್ಲ ನಾವು. ಇಲ್ಲ ಅಂದಿದ್ರೆ ನಾನ್ ನಿಜವಾಗಿ ಈ ತಿಂಗಳು ವಾರ ಇಲ್ಲಾಂದ್ರೆ ಇನ್ನು ಬರಕ್ ನೋಡೋಣ, ಇನ್ನು ಲಾಸ್ಟ್ ಎಂಡಿಂಗ್ ಮಾಡ್ಕೊಳ ಬಿಡು ಅಂದೆ. ನನ್ ಮಗಳಿಗೆ ಗೊತ್ತಿಲ್ಲ. ನೀವು ಬಂದಿರೋದ್ ಗೊತ್ತಿಲ್ವಾ? ಚೆನ್ನಾಗಿ ಹೇಳ್ತಾರೆ. ಮತ್ತೆ ನಮ್ಮಮ್ಮ ಎಲ್ಲಿರ್ತಾರೆ ಏನೋ ಗೊತ್ತೇ ಆಗೋದಿಲ್ಲ, ಎಲ್ಲಂದ್ರಲ್ಲಿ ಹೋಗ್ತಿರ್ತಾರೆ. ಅದಕ್ಕೆ ಅಮ್ಮ ಎಲ್ಲಿದ್ಯಾ ನಮ್ಮ ಮಕ್ಳ ಮನೆಗೆ ಬಂದಿದ್ದೀನಿ ಅಂತ ಅಂದೇನೆ. ಮಜಾ ಮಾಡುವಂದಿರ್ತಾರೆ ಅಂತ ಅಂದು. ಸರಿ ಹೋಗ್ಬಿಟ್ಟು ಬರ್ತೀನಿ, ಸೋಮವಾರ ಮಂಡೆ ಬರ್ತೀನಿ ಅಂತ ಹೇಳಿದೀನಿ. ಬರ್ತೀನಕ್ಕ ಅಂತಾನೇ ಇದ್ದಾಳೆ ನಮ್ಮ ಮನೆಗೂ. ಈಗ ನೆಕ್ಸ್ಟ್ ಪ್ರೋಗ್ರಾಮು ಒಂದು ಇದೈತೆ, ಅದೇ ಅದು ಮುಗಿಸ್ಕೊಂಡು ನಾನು ನಿಮ್ಮಮ್ಮ ಏನಾದ್ರೂ ಆಗ್ಲಿ ಅದು ಮುಗಿದ ಮಾವನೆ ಹಣ್ಣು ಕೊಡೋದಿಕ್ಕೆ ಅಂತಾನೆ ಇವಾಗ ಫಸ್ಟ್ ಬಂದಿರೋದು ಇಲ್ಲಿಗೆ. ಹೌದಾ? ಮಾವನೆ ಹಣ್ಣಿದು ಆರ್ಗ್ಯಾನಿಕ್ ಅಂತೆ. ಅದಕ್ಕೆ ಇದು 4 ದಿನ ತನಕ ಇಟ್ರೆ ಹಾಳಾಗ್ಬಿಡುತ್ತೆ, ಕೊಟ್ಬಿಟ್ಟು ಹೋಗೋಣ ಬಾ ಅಂತ. ಇದ್ರಲ್ಲಿ ಯಾವುದೋ ಒಂದು ಸ್ವಲ್ಪ ತೂತಾಗ್ಬಿಟ್ಟಿದೆ ಪ್ಯಾಕಿಂಗ್ ಅಲ್ಲಿ, ಅದನ್ನ ಕಟ್ ಮಾಡ್ಬಿಡಿ ಈಗ. ಇದು ಏನ್ರಿ ಧಾನ್ವಿ, ಏನ್ ಸ್ಪೆಷಲ್ ಮಾಡಿಸ್ತಿದ್ದೀರಾ? ಏನಕ್ಕೆ? ಯಾವ ಖುಷಿಗೆ? ಅಯ್ಯೋ, ನಾವು ಬಂದಿದ್ದ ಖುಷಿಗೆ ನೀವು ತಿನ್ನೋದಾ? ಅಲ್ಲ ಧಾನುಗೋ ಅದೇ
ನಾವು ಬಂದಿರೋ ಖುಷಿಗೆ ಅವ್ರು ತಿನ್ನೋದು ಅಲ್ವಾ? ಕಾಶ್ಮೀರ್ಗೆ ಕರ್ಕೊಂಡು ಹೋಗಿದಾರ, ಇನ್ಯಾವ ಸ್ನೋ ಸಿಟಿ ಬೇಕೀಗ ನಿನ್ಗೆ? ಬರ್ತೋಯ್ತಾ ಅಲ್ಲಿ ಹೇಳಿದ್ದು ಸೋನ್ವರ್ಗಲ್ಲಿ ದಾಡ ಹೇಳಿದ್ದು ನೆನ್ ಬಂತಾ? ಎಲ್ಲ ಊರಲ್ಲೂ ಇರುತ್ತೆ, ಎಲ್ಲ ಊರಲ್ಲೂ ಹೋಗುತ್ತೆ ಅಲ್ಲ ಡಾಡಾ ಅಲ್ಲೇ ಹೇಳಿದ್ರು. ಇನ್ನ ನಿನ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ಇನ್ನ ಸ್ನೋ ಸಿಟಿ ಅಂತ ಹೆಸರೆತ್ತಂಗಿಲ್ಲ ನೀನು ಅಂತ. ಸ್ನೋ ಸಿಟಿಗೆ ಎಲ್ಲ ಹೋದ್ರಲ್ಲ ನೋಡು ಸಾನು, ಇಲ್ಲೂ ಬೆಟ್ಟ, ರಾಮನಗರದಲ್ಲೂ ಬೆಟ್ಟ, ಚಾಮುಂಡೇಶ್ವರಿ. ಈಗ ಆಂಟಿ ಅಮ್ಮ ಧಾನು ಎಲ್ಲಾನು ಅಲ್ಲಿ ಒಬ್ರು ಮನೆಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಅಲ್ಲಿ ಇಳ್ಕೊಂಡ್ರು. ನಾವೀಗ KR-ನಗರದ ಹತ್ರ ಹೊರಟಿದ್ದೀವಿ. ಆ್ಯಕ್ಚುಲಿ ಇವತ್ತು ನಾವು ಮೈಸೂರಿಗೆ ಹೋಗೋ ನೆಸೆಸರಿ ಇರಲಿಲ್ಲ ಮನೆಗೆ, ಆದರೆ ಮಾವಿನ ಹಣ್ಣು ತೊಗೊಂಡಿದ್ವಲ್ವಾ, ಅದು ಆಲ್ರೆಡಿ ತುಂಬಾ ಹಣ್ಣಾಗ್ಬಿಟ್ಟಿತ್ತು. ಇನ್ನು 4-5 ದಿನ ಬಿಟ್ಟು ಏನಾದರೂ ಹೋಗ್ತೀವಿ ಅಂದರೆ ಅದು ಹಾಳಾಗುತ್ತೆ, ಬೇಡ ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ರಾಜೇಶ್ವರಿಲಿ ಪಿಟ್ ಸ್ಟಾಪ್ ಕೊಟ್ಟಿದ್ದು. ಸೊ ನಾವು ಬರೋ ಅಷ್ಟೊತ್ತಿಗೆ ಇನ್ನೇನು ಮಧ್ಯಾಹ್ನನೇ ಆಗಿತ್ತು. ಅಲ್ಲೇ ಊಟ ಮಾಡಿ ಸ್ವಲ್ಪ ಹೊತ್ತಿದ್ದು ಈಗ KR-ನಗರದ ಕಡೆ ಹೊರಟಿದ್ವಿ. ಧಾನು ಮತ್ತು ಸಾನು ಏನೋ ಆಟಾಡ್ತಾರೆ ಅಂದ್ಕೊಂಡ್ರೆ ಇಬ್ಬರು ಮೊಬೈಲ್ ನೋಡ್ದಾಗ ಕೂತಿದ್ರು. ಯಾವಾಗ? ಈಗ ಕಾರಲ್ಲಿ ಕುತ್ಕೊಂಡ್ಮೇಲೆ ಇಲ್ಲ, ಒಂದ್ರಲ್ಲೇ ಇಬ್ರು ನೋಡ್ತಾ ಇದ್ರು. ಏನ್ ನೋಡ್ತಾ ಇದ್ರಿ? ಯಾಕೆ ನೋಡ್ತಾ ಇದ್ರಿ ಮೊಬೈಲ್? ಗೊತ್ತಿಲ್ಲ. ಮಕ್ಕಳು ಆಟಾಡ್ತಾರೆ, ಓಕೆ, ಒಬ್ಬರೇ ಇದ್ರೇನೋ ಮೊಬೈಲ್ ನೋಡ್ತಾರೆ ಅನ್ಕೊಂಡ್ರೆ ಇಬ್ರಿದ್ರು ಅಷ್ಟೇನೆ, 3 ಜನ ಇದ್ರು ಅಷ್ಟೇ. ಇವಾಗ KR-ನಗರಕ್ಕೆ ಹೋಗ್ತಾರಾ, ಅವರು ಅಷ್ಟೇನೆ. ಒಂದು ಮೊಬೈಲ್ ತೊಗೊಂಡು ಮಧ್ಯ ಒಬ್ಬ ಇಟ್ಕೊಂಡು ಕೂತಿರ್ತಾನೆ, ಆ ಕಡೆ ಒಬ್ರು ಈ ಕಡೆ ಒಬ್ರು ಬಗ್ಗೆ ನೋಡ್ತಾ ಇರ್ತಾರೆ. ಅವರು ಗೇಮ್ ಜಾಸ್ತಿ, ಗೇಮು ಮತ್ತು ವೀಡಿಯೋಸ್ಗಳು ತುಂಬ ನೋಡ್ತಾರೆ, ಶಾರ್ಟ್ಸು ಎಲ್ಲ. ನಮ್ಮ ಸಾನುಗೆ ಅದೆಲ್ಲ ನಾವೇನು ಅಭ್ಯಾಸ ಮಾಡಿಸಿಲ್ಲ. ದಿನಕ್ಕೆ ಒಂದು ½ hour ಗೇಮ್ ಆಡ್ತಾಳೆ, ಅದು ರಾತ್ರಿ ಹೊತ್ತು. ಅದು ಬಿಟ್ಟರೆ ಶಾರ್ಟ್ಸ್ ಎಲ್ಲ ಇಲ್ಲ. ಬಟ್ DIY ಕ್ರಾಫ್ಟ್ದು, ಡ್ರಾಯಿಂಗ್ದು ಆ ಥರದ್ದು ವೀಡಿಯೋಸು ನೋಡ್ತಾಳೆ, ಬಿಟ್ಟರೆ ಬರೀ ಕಾರ್ಟೂನ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ಬಂದಿದ್ದೀವಿ ಗಾವಡಗೆರೆಯಿಂದನೂ ಮುಂದೆ ಒಂದು ಹಳ್ಳಿ ಇದೆ. ಅಲ್ಲಿ ನಮ್ಮ ರಾಜೇಶ್ ಅವರ ಕಸಿನ್ ಮನೆಯಲ್ಲಿ ಇವತ್ತೊಂದು ದೇವ್ರ ಕಾರ್ಯ ನಡೀತಾ ಇದೆ. ಅಲ್ಲಿಗೆ ಬಂದಿದ್ದೀವಿ ಎಲ್ಲರೂ, ಹೋಲ್ ಫ್ಯಾಮಿಲಿ. ನಿಮ್ಮಲ್ಲಿ ಕೆಲವೊಬ್ರು ಕೇಳ್ತಾ ಇದ್ರಿ, ಯಾಕೆ ರಜಾ ಬಂದ್ರೂ ನೀವು ಎಲ್ಲೂ ಹೋಗಿಲ್ಲ, ಅಮ್ಮನೂ ಕೂಡ ಬಂದಿಲ್ವಲ್ಲ ಅಂದ್ಬಿಟ್ಟು. ಅವ್ರಿಗೂ ಕೆಲವೊಂದು ಪ್ರೋಗ್ರಾಮ್ಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರೋಣ ಅಂತ ಕಾಯ್ತಾ ಇದ್ರು. ಆ್ಯಂಡ್ ನಾವು ಕೂಡ ನಮ್ಮ ಪ್ರೋಗ್ರಾಮ್ಗಳಿತ್ತಲ್ಲ, ಏಪ್ರಿಲಲ್ಲಿ ಕೆಲವೊಂದು ಕಡೆ ಹೋಗಬೇಕಿತ್ತು. ಈಗ ನಮ್ಮ ಮನೆಯಲ್ಲೇ ಒಂದು ಪ್ರೋಗ್ರಾಮ್ ನಡೆಯೋದಿದೆ, ಅದಕ್ಕೆ ನಾವು ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ದಿನ ಮುಂಚೆನೇ ಬಂದಂಗೆ ಆಗುತ್ತೆ, ಪ್ರಿಪರೇಷನ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾವು ಈಗ ಬಂದಿದ್ದೀವಿ. ಸೊ ಇನ್ನೊಂದು ವಾರ ವೆಕೇಷನ್ ನಮ್ಮದು ಇಲ್ಲೇ ಇರುತ್ತೆ. ಆ್ಯಂಡ್ ನನಗೆ ಇಲ್ಲಿ ಒಬ್ಬರು ಸಿಕ್ಕಿದ್ರು ವ್ಯೂವರು, ಅವ್ರು ಕೂಡ ನಮಗೆ ಒಂಥರ ದೂರದ ರಿಲೇಷನ್ನೇ ಆಗಬೇಕು ಅಂಥೇಳಿ ಮಾತಾಡಿಸಿ ತುಂಬ ಖುಷಿ ಆಯಿತು. ಸೊ ಈಗ ಈ ವ್ಲಾಗನ್ನು ಏನು ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.